ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ ಕಿಂ ಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಶುಭಃ. ಪುರಾತನ ಕಾಲದಿಂದ ಯಾರ್ಯಾರು ದೇವರನ್ನ ಅರಿಯಲು ಪ್ರಯತ್ನಿಸಿದ್ರೋ ಅವರೆಲ್ಲ ಈ ಇಡೀ ಸೃಷ್ಟಿಯ ಕರ್ಮಬಂಧನ ಕೂಡ ದೇವರನ್ನು ಬಂಧಿಸಲು ಸಾಧ್ಯವಿಲ್ಲ. ಮತ್ತು ನಾವು ಕೂಡ ಯಾವುದೇ ಫಲ ಅಫಲಗಳ ಅಪೇಕ್ಷೆ ಇಲ್ಲದೆ ಕೆಲಸವನ್ನು ಮಾಡಬೇಕು ಎಂದು ಅರಿತು ಅದನ್ನು ಮಾಡ್ಕೊಂಡು ಹೋಗಿ ಮೋಕ್ಷವನ್ನೇ ಪಡೆದಿದ್ದಾರೆ. ಅರ್ಜುನ, ನೀನು ಕೂಡ ಇದೇ ರೀತಿಯಲ್ಲಿ ಯಾವ ಅಪೇಕ್ಷೆ ಇಲ್ಲದೆ ಈ ಯುದ್ಧವನ್ನ ಮಾಡು. ದೊಡ್ಡ ದೊಡ್ಡ ಮೇಧಾವಿಗಳಾಗ್ಲಿ ಪಂಡಿತರಾಗ್ಲಿ ಅವ್ರ ಕೈಯಲ್ಲೇ ಯೋಚನೆ ಮಾಡಲು ಕಷ್ಟಕರವಾದಂಥ ಒಂದು ವಿಷಯ ಏನಂದ್ರೆ ಯಾವುದು ಸರಿಯಾದ ದಾರಿ ಕರ್ಮಯೋಗವನ್ನು ಪಾಲಿಸಲು ಯಾವುದು ತಪ್ಪು ಅಂತ. ಇವತ್ತು ನಾನು ನಿನಗೆ ಅರ್ಜುನ ಯಾವುದು ಸರಿಯಾದ ದಾರಿ ಅಂತ ಹೇಳ್ತೇನೆ. ಇದನ್ನ ನೀನು ತಿಳ್ಕೊಂಡು ಅನುಸರಿಸಿದ್ರೆ ಇಡೀ ಸಂಸಾರದ ಬಂಧನದಿಂದ ಮುಕ್ತನಾಗಿ ನೀನು ಕೂಡ ಮೋಕ್ಷವನ್ನೇ ಪಡಿಬೋದು ಅಂತ ಕೃಷ್ಣ ಹೇಳ್ತಾರೆ.